Welcome to YouTube channel. CBSE scheme 102 ಕೋಡ್ ಕೆಮಿಸ್ಟ್ರಿ ಫಾರ್ ತ್ರಿಬಲ್ ಸ್ಟ್ರೀಮ್. ಇದು ಫಿಕ್ಸ್ ಕ್ವಶನ್ ಆಗಿರುತ್ತೆ. ಇದು ಬಿಟ್ಟು ಬೇರೆ ಯಾವುದು ಓದೋದು ಬೇಕಾಗಿಲ್ಲ. ಈಗ ಮಾಡೆಲ್ 1 ಹೋಗೋಣ. ಮಾಡೆಲ್ 1 ಅಲ್ಲಿ ಈ ಕ್ವಶನ್ಸ್ ಬಿಟ್ರೆ ಬೇರೆ ಯಾವುದು ಓದಕ್ ಹೋಗ್ಬೇಡಿ. ಇದೇ ಕ್ವಶನ್ಸ್ ಬಂದೇ ಬರುತ್ತೆ. ಇನ್ನೊಂದು ಈ ಕೆಮಿಸ್ಟ್ರಿ ಫಾರ್ ತ್ರಿಬಲ್ ಸ್ಟ್ರೀಮ್ ಅಲ್ಲಿ ಏನಂದ್ರೆ ಒಂದು ಕ್ವಶನ್ ಪಕ್ಕ ಫಸ್ಟ್ ಮಾಡೆಲ್ ಅಲ್ಲಿ ಯಾವುದೇ ಮಾಡೆಲ್ ಒಂದು ಕ್ವಶನ್ ಪಕ್ಕ ಅದೇ ಎಕ್ಸಾಮ್ ಎಲ್ಲ ಸರಿ ಬಂದೇ ಬರುತ್ತೆ. ಅದು ಪಕ್ಕ ಕ್ವಶನ್ ಒಂದೇ ಕ್ವಶನ್ ಇರುತ್ತೆ. ಎ ಅಲ್ಲಿ ಒಂದೇ ಕ್ವಶನ್ ಅದೇ ಕ್ವಶನ್ ಬರ್ದೇ ಇರುತ್ತೆ ಎಲ್ಲ ವರ್ಷ. ಇದರ ನೋಡಿ ಎಕ್ಸ್ಪ್ಲೇನ್ ದ ಡಯಾಗ್ರಾಮ್ ಆಫ್ ಕಂಡಕ್ಟರ್ಸ್ ಮತ್ತೆ ಇನ್ಸುಲೇಟರ್ ಸೆಮಿ ಕಂಡಕ್ಟರ್ಸ್. ಇದೊಂದು ಪಕ್ಕ ಕ್ವಶನ್ ಬಂದೇ ಬರುತ್ತೆ. ಇದು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಆನ್ಸರ್ಸ್ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಒಂದು ವಿಡಿಯೋದಲ್ಲಿ. ಕೆಳಗಡೆ ಮೆನ್ಷನ್ ಮಾಡ್ತೀನಿ, ಆ ವಿಡಿಯೋ ಬೇಕಾದ್ರೆ ನೋಡಿ, ಆನ್ಸರ್ಸ್ ಕೂಡ ಇದಾವೆ. ಮತ್ತೆ ಸಿ ಜೆಡ್ ಎರಡರಲ್ಲೂ ಪಕ್ಕ ಬಂದೇ ಬರುತ್ತೆ. 7 ಮಾರ್ಕ್ಸ್ ಇದರಲ್ಲಿ ಒಂದು ಪಕ್ಕ ಬಂದೇ ಬರುತ್ತೆ. 7 ಆಯ್ತು, 14 ಆಯ್ತು. ಇವಾಗ ನೋಡಿ ಪಾಲಿಮರ್ಸ್ ಪಾಲಿಆಕ್ಟಲ್ ಮೇಲೆ ಒಂದು, ಇಲ್ಲಾಂದ್ರೆ ಗ್ರಾಫಿನ್ ಆಕ್ಸೈಡ್ ಮೇಲೆ ಒಂದು ಪ್ರಾಪರ್ಟೀಸ್. ಇದ್ರ ಆನ್ಸರ್ಸ್ ಕೂಡ ಹಾಕಿದ್ದೀನಿ ಯೂಟ್ಯೂಬ್ ಅಲ್ಲಿ, ವಿಡಿಯೋ ಕೂಡ ಹಾಕಿದ್ದೀನಿ, ಬೇಕಾದ್ರೆ ನೋಡ್ಕೊಳ್ಳಿ. ಮಾಡೆಲ್ 1 ಕ್ವಶನ್ ವಿತ್ ಆನ್ಸರ್ 2 ಹಾಕಿದ್ದೀನಿ. ಇದು ಇಂಪಾರ್ಟೆಂಟ್ ಕ್ವಶನ್. ಇದರಲ್ಲಿ ಒಂದು ಪಕ್ಕ ಬಂದೇ ಬರುತ್ತೆ. 6 ಮಾರ್ಕ್ಸ್ಗೆ 14 ಮಾರ್ಕ್ಸ್ ಆರಾಮಾಗಿ ಆಗುತ್ತೆ. ಇದರಲ್ಲಿ ಸಿ ಜೆಡ್ ಅಲ್ಲಿ ಒಂದು ಕ್ವಶನ್ ಪಕ್ಕ, ಮತ್ತೆ ಸೆಮಿ ಕಂಡಕ್ಟರ್ಸ್ ಮತ್ತೆ ಇನ್ಸುಲೇಟರ್ಸ್ ಇವೆಲ್ಲ ಇದೆ. ಈ ಮೂರು ಬರುತ್ತೆ, ಆರಾಮಾಗಿ ಬರಿಬೋದು. ನಮ್ಗೆ ಓದಕ್ಕಾಗಲ್ಲ, ಬರೀ ಪಾಸ್ ಆಗೋಗ್ಬೇಕು ಅಂದ್ರೆ ಎಲ್ಲ ಮಾಡಲ್ ಒಂದೊಂದು ಅಟೆಂಡ್ ಮಾಡಿ. ಈ ಫಸ್ಟ್ ಇದು ಎಲ್ಲ ಮಾಡಲ್ ಒಂದೊಂದು ಪಕ್ಕ ಫಿಕ್ಸ್ ಕ್ವಶನ್ ಇದೆ, ಒಂದೇ ಇದೆ, ಒಂದೊಂದೇ ಓದ್ಕೊಳ್ಳಿ. ಮಾಡೆಲ್ 1 ಅಲ್ಲಿ ಎ ಪಕ್ಕ ಇದೆ, ಇದು ಬಂದೇ ಬರುತ್ತೆ. ಇದರಲ್ಲಿ ಸಿ ಜೆಡ್ ಒಳಗಡೆ ಎಲೆಕ್ಟ್ರೋಗ್ರೈಡ್ ಸಿಲಿಕಾನ್ ಅಲ್ಲಿ ಇದರಲ್ಲಿ ಒಂದು ಪಕ್ಕ ಬಂದೇ ಬರುತ್ತೆ. ಇದರಲ್ಲಿ ಪಾಲಿಮರ್ಸ್ ಅಂದ್ರೆ ಏನು, ಮತ್ತೆ ಪಾಲಿಆಕ್ಟೈಲ್ ಇಲ್ಲ ಗ್ರಾಫಿನ್ ಆಕ್ಸೈಡ್. ಈ ಪ್ರಿಪರೇಷನ್ಸ್ ಅಪ್ಲಿಕೇಶನ್ಸ್ ಪ್ರಾಪರ್ಟೀಸ್ ನೀಟಾಗಿ ನೋಡ್ಕೊಳ್ಳಿ. ಇದರಲ್ಲಿ ಪಕ್ಕ 20 ಮಾರ್ಕ್ಸ್ ಆಯ್ತು. ಇದೇ ಕ್ವಶನ್ ನಾಳೆ ಎಕ್ಸಾಮ್ ಅಲ್ಲಿ ಪಕ್ಕ ಬಂದೇ ಬರುತ್ತೆ. ವಿಡಿಯೋ ಆನ್ಸರ್ ಸೊಲ್ಯೂಷನ್ಸ್ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೆ ಬೇರೆ ಇನ್ನ ಈಸಿ ಬೇಕು ಅಂದ್ರೆ ಕೇಳಿ, ನಂತರ ನೋಟ್ಸ್ ಇದೆ ಹಾಕ್ತೀನಿ ನಿಮಗೆ. ಇವಾಗ ಮಾಡೆಲ್ 2 ಹೋಗೋಣ. ಮಾಡೆಲ್ 2 ಅಲ್ಲಿ ಹೇಳಿದ್ನಲ್ಲ, ಎಲ್ಲ ಮಾಡೆಲ್ ಒಂದೊಂದು ಕ್ವಶನ್ ಫಿಕ್ಸ್ ಇರುತ್ತೆ ಅಂತ. 3 ಅಲ್ಲೇ ಬರೀರಿ. ನೋಡಿ ಇಲ್ಲಿ 1 ಅಲ್ಲೇ ಬರೀತಿದ್ದೀನಿ, 1 ಅಲ್ಲೇ ಬರೀರಿ. 1 ಅಲ್ಲೇ ಎಲ್ಲ ಕ್ವಶನ್ ಬರುತ್ತೆ. 3 ಅಲ್ಲೇ ಬರುತ್ತೆ ಈ ಕ್ವಶನ್. ಫಸ್ಟ್ ಒಂದು ನೋಡೋಣ, ಬ್ಯಾಟ್ರೀಸ್ ಅಂದ್ರೆ ಏನು. ಎಕ್ಸ್ಪ್ಲೈನ್ ದ ಕ್ಲಾಸಿಫಿಕೇಶನ್ಸ್. ನಮ್ಗೆ ಗೊತ್ತು 3 ಬ್ಯಾಟ್ರೀಸ್ ಇರ್ತವೆ, ಪ್ರೈಮರಿ, ಸೆಕೆಂಡರಿ, ರಿವರ್ಸ್ ಬ್ಯಾಟ್ರಿ ಅಂತ. ಈ 3 ಬ್ಯಾಟ್ರಿನೇ ಬರುತ್ತೆ. ಈ 3 ಬ್ಯಾಟ್ರಿ ಅಂದ್ರೆ ಎಕ್ಸ್ಪ್ಲೈನ್ ಮಾಡಿ. ಈ 3 ಬ್ಯಾಟ್ರಿನ ಕ್ಲಾಸಿಫಿಕೇಶನ್ಸ್ ಕೇಳ್ತಾರೆ, ಬ್ಯಾಟ್ರಿ ಕೇಳ್ತಾರೆ. ಆ 3 ಕ್ಲಾಸಿಫಿಕೇಶನ್ ಬಂದ್ಬಿಟ್ಟೆ ಪ್ರೈಮರಿ, ಸೆಕೆಂಡರಿ, ರಿಸರ್ವ್ ಬ್ಯಾಟ್ರೀಸ್ ಅಂತ. ಈ 3 ಬ್ಯಾಟ್ರೀಸ್ ಇದೊಂದು ಪಕ್ಕ ಫಿಕ್ಸ್ ಕ್ವಶನ್. ಬ್ಯಾಟ್ರೀಸ್ ಮತ್ತೆ ಕ್ಲಾಸಿಫಿಕೇಶನ್ ಆಫ್ ಬ್ಯಾಟ್ರೀಸ್. ಮತ್ತೆ ಫೋಟೋವೋಲ್ಟಿಕ್ ಸೆಲ್ಸ್ ಕೇಳ್ಬೋದು. ಕನ್ಸ್ಟ್ರಕ್ಷನ್ಸ್ ಆಫ್ ಫ್ಯೂಲ್ ಸೆಲ್ಸ್ ಮತ್ತೆ ಫೋಟೋವೋಲ್ಟಿಕ್ ಸೆಲ್ಸ್ ಅಂತ ಕೇಳ್ತಾರೆ. ಫೋಟೋವೋಲ್ಟಿಕ್ ಅಡ್ವಾಂಟೇಜಸ್ ಕೇಳ್ತಾರೆ. ಇದರಲ್ಲಿ ಅಷ್ಟೇ ಈ ಪಕ್ಕ ಫಿಕ್ಸ್ ಕ್ವಶನ್ ಇದು ಮತ್ತೆ ಇದು ಫಿಕ್ಸ್ ಕ್ವಶನ್ ಆಗಿದೆ. ಇವೆರಡು ಫಿಕ್ಸ್ ಕ್ವಶನ್ ಆಗಿರುತ್ತೆ. ಥರ್ಡ್ ಅಲ್ಲಿ 3 ಕ್ವಶನ್ ಜಾಸ್ತಿ ಆಗ್ಬಿಟ್ಟಿದೆ. ಇದ್ರಲ್ಲಿ ನೀವು ಈ 3 ಓದ್ಬೇಕು. ನಿಮ್ಗೆ ಔಟ್ ಆಫ್ ಔಟ್ ಬೇಕು ಅಂದ್ರೆ ಈ ಮಾಡೆಲ್ ಅಲ್ಲಿ ಎಂತಕ್ಕ ನೋಡಿ, ಲಿಥಿಯಂ ಅಯಾನ್ ಪಾಲಿಮರ್ ಬ್ಯಾಟ್ರಿ, ಸೋಡಿಯಂ ಅಯಾನ್ ಪಾಲಿಮರ್ ಬ್ಯಾಟ್ರೀಸ್, ಮತ್ತೆ ವೇಡಿಯಂ ರಿಡಕ್ಸ್ ಫ್ಲೋ ಬ್ಯಾಟ್ರಿ. ಈ 3 ಬ್ಯಾಟ್ರೀಸ್ ಒಂದು ಪಕ್ಕ ಕೇಳಕ್ಕಾಗ್ತಾರೆ. ಯಾವ್ದು ಅಂತ ಹೇಳಕ್ಕಾಗಲ್ಲ. ನೀವು ಅಕಸ್ಮಾತ್ ನಂಗೆ ಓದಕ್ಕಾಗಲ್ಲ 3 ಅಂದ್ರೆ ಲಿಥಿಯಂ ಅಯಾನ್ ಪಾಲಿಮರ್ ಬ್ಯಾಟ್ರೀಸ್ ಇದೆ, ಇಲ್ಲಾಂದ್ರೆ ಸೋಡಿಯಂ. ಇವೆರಡರಲ್ಲಿ ಒಂದು ಓದ್ಕೊಂಡು ಹೋಗ್ರಿ. ಅದು ಓದಕ್ಕಾಗಲ್ಲ ಅಂದ್ರೆ ಲಿಥಿಯಂ ಅಯಾನ್ ಬ್ಯಾಟ್ರೀಸ್ ಓದಿರಿ, ಇದು ಪಕ್ಕ ಬಂದೇ ಬರ್ಬೋದು. ಇಲ್ಲ 3 ಓದಿರಿ, ಯಾವ್ದನ್ನ ಒಂದು ಬರ್ಬೋದು, ಚೇಂಜ್ ಮಾಡ್ಬೋದು, ಹೇಳಕ್ಕಾಗಲ್ಲ. 3 ಬ್ಯಾಟ್ರೀಸ್ ಜಾಸ್ತಿ ಇಂಪಾರ್ಟೆಂಟ್. 6 ಮಾರ್ಕ್ಸ್ ಬರ್ಬೋದು ಆರಾಮಾಗಿ. ಆಯ್ತಾ, 20 ಮಾರ್ಕ್ಸ್ ಈ ಮಾಡೆಲ್ ಅಲ್ಲಿ ಬಂತು. 20 ಮಾರ್ಕ್ಸ್ ಈ ಮಾಡೆಲ್ ಅಲ್ಲಿ ಬಂತು. ಬ್ಯಾಟ್ರೀಸ್ ಮತ್ತೆ ಫೋಟೋವೋಲ್ಟಿಕ್ ಸೆಲ್ಸ್ ಮತ್ತೆ ಫ್ಯೂಲ್ ಸೆಲ್ಸ್ ಅಂದ್ರೆ ಏನು ಅಂತ ಇದೇ ಕ್ವಶನ್ ಬರ್ತಾರಲ್ಲ ಎಕ್ಸಾಮ್ ಅಲ್ಲಿ. ಇದರಲ್ಲಿ ಪಕ್ಕ ಬಂದೇ ಬರುತ್ತೆ. ಪಾಸ್ ಆಗ್ಬೇಕು ನಾನು ಅನ್ನೋರ್ಗ್ ಮಾತ್ರ ಇದು ಬ್ಯಾಟ್ರೀಸ್ ಓದ್ಕೊಳ್ಳಿ ಸಾಕು. ಮತ್ತೆ ಮಾಡೆಲ್ 3 ಹೋಗೋಣ. ಮಾಡೆಲ್ 3 ಅಲ್ಲಿ ಮೆಟಲ್ ಕೊರೇಷನ್ ಅಂದ್ರೆ ಅದು ಎಕ್ಸ್ಪ್ಲೈನ್ ಎಲೆಕ್ಟ್ರೋಲಿಕ್ ಥಿಯರಿ. ಐರನ್ ಅಲ್ಲ, ಒಂದು ಐರನ್ ಇಕ್ಬಿಟ್ಟು ಒಂದು ಕ್ವಶನ್ ಇದೆ, ಅದು ಕೂಡ ಫಿಕ್ಸ್ ಕ್ವಶನ್ ಆಗಿದೆ. 7 ಮಾರ್ಕ್ಸ್. ಇದಕ್ಕೆಲ್ಲ ಸೊಲ್ಯೂಷನ್ಸ್ ಬೇಕಂದ್ರೆ ಕಮೆಂಟ್ ಮಾಡಿ, ಏನೋ ಬೇಕಾಗಿದ್ರೆ ಕಮೆಂಟ್ ಮಾಡಿ, ರಿಪ್ಲೈ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ ಅದು. ಮೆಟಾಲಿಕ್ ಕೊರೇಷನ್ ಇದೆ. ಇದು ಆನ್ಸರ್ಸ್ ಕಳಿಸ್ತೀನಿ. ಇದು ಸಿಗೋ ಡೌಟ್ ನಿಮ್ಗೆ, ಕೊರೇಷನ್ ಅಂದ್ರೆ ಏನು ಮತ್ತೆ ಮೆಟಾಲಿಕ್ ಕೊರೇಷನ್ ಎಕ್ಸ್ಪ್ಲೈನ್ ಮಾಡಬೇಕು ಎಲೆಕ್ಟ್ರೋಕೆಮಿಕಲ್ ಥಿಯರಿಯಿಂದ. ಇದು ಪಕ್ಕ ಫಿಕ್ಸ್ ಕ್ವಶನ್ ಆಗಿರುತ್ತೆ. 5 ಅಲ್ಲಿ ನೋಡ್ಕೊಳ್ಳಿ, 5 ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿರೋದು. ಮತ್ತೆ CPR ಮತ್ತೆ ನ್ಯೂಮರಿಕಲ್. ಇವಾಗ ಇದು 5:30 ಬಿಡ್ತೀನಿ. ನ್ಯೂಮರಿಕಲ್, CPR ಒಂದು ನ್ಯೂಮರಿಕಲ್
ಇದು ಪಕ್ಕ ಫಿಕ್ಸ್ ಕ್ವಶನ್ ಇರುತ್ತೆ. ಇವೆರಡು ಪಕ್ಕ ಫಿಕ್ಸ್, ಇವೆರಡು ಓದ್ಕೊಂಡ್ಬಿಟ್ರೆ ಸಾಕು. 14 ಮಾರ್ಕ್ಸ್ ಆರಾಮಾಗಿ ತಗೋಬೋದು ನೀವು. ಇಲ್ಲ 5 ಕೊಡ್ತಾ ಇರ್ತಾರೆ, ಇಲ್ಲಿ 8 ಆ ತರ ಕೊಡ್ತಾರೆ, ಪಕ್ಕ ಬಂದೇ ಬರುತ್ತೆ. ಇದ್ರಲ್ಲಿ ಅಂತೀರಾ ನೋಡಿ, ಹ್ಯೂಮನ್ ಹೆಲ್ತ್ಗೆ ಎಲ್ಲ ಕೆಟ್ಟೋಗ್ತಿದೆ ಅಂತ ಈ ವೇಸ್ಟ್ ಇಂದ ಸುಡ್ತಾ ಇದ್ದಾರೆ ಅಂತ, ಆಯ್ತಾ. ಡಿಸ್ಕ್ರೈಬ್ ದ ಕಾಪರ್ ಅಂಡ್ ಗೋಲ್ಡ್ ಫ್ರಮ್ ದ ಈ ವೇಸ್ಟ್ ಅಂತ ಈ ತರ ಕೇಳ್ತಾರೆ. ಮತ್ತೆ ಕೊರೇಷನ್ ಕಂಟ್ರೋಲ್ ಮಾಡೋದು ಹೆಂಗೆ ಅಂತ, ಮತ್ತೆ ಗ್ಯಾಲ್ವನೈಸಿಂಗ್ ಮೆನ್ಷನ್ ಇಟ್ಸ್ ಅಪ್ಲಿಕೇಶನ್ಸ್, ಮತ್ತೆ ಮೆಟಲ್ ಕರೆಷನ್ಸ್ ಎರೇಷನ್. ಇದರಲ್ಲಿ ಈ 4 ಓದಿ, ನಿಮ್ಗೆ ಔಟ್ ಆಫ್ ಔಟ್ ಬೇಕು ಅಂದ್ರೆ 4 ಓದಿ. ಇದರಲ್ಲಿ 6 ಮಾರ್ಕ್ಸ್ ಬರುತ್ತೆ. ನಿಮ್ಗೆ ಅದು ಈ 4 ಓದಕ್ಕಾಗಲ್ಲ ಅಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ, ಇದು ಮತ್ತೆ ಇವೆರಡು ಓದ್ಕೊಂಡು ಹೋಗಿರಿ. ಇವೆರಡು ಓದಕ್ಕಾಗಲ್ಲ ಅಂದ್ರೆ ಈ ವೇಸ್ಟ್ ಪಕ್ಕ ಓದ್ಕೊಂಡು ಹೋಗಿರಿ. ಎಲ್ಲ ಓನ್ ಆಗಿ ಬರೀರಿ, ಯಾವುದು ಬಯಟ್ ಹಾಕೊಂಡು ಬರೆಯಕ್ ಹೋಗ್ಬಿಡಿ. ಈ ಮಾಡಲ್ ಅಲ್ಲಿ ಕೂಡ 20 ಮಾರ್ಕ್ಸ್ ಆರಾಮಾಗಿ ಬಂತು. 20 ಮಾರ್ಕ್ಸ್ ಈಸಿಯಾಗಿ ಬಂತ ನೋಡಿ. ಇನ್ನೊಂದ್ಸರಿ ಮಾಡಿ. ಮೆಟಲ್ ಕೊರೇಷನ್ ಅಂದ್ರೆ ಇದು ಪಕ್ಕ ಫಿಕ್ಸ್ ಕ್ವಶನ್. ನ್ಯೂಮರಿಕಲ್ ನಾನು ಅಪ್ಲೋಡ್ ಮಾಡ್ತೀನಿ 5:30ಗೆ. ಫಿಕ್ಸ್ ಇದು, ಇವೆರಡು ಫಿಕ್ಸ್ ಆಗುತ್ತೆ. ಮತ್ತೆ ಎಕ್ಸ್ಟ್ರಾಕ್ಷನ್ ಕಾಪರ್ ಈ ವೇಸ್ಟ್, ಇದು ಇವೆರಡರಲ್ಲಿ ಒಂದು ಓದಿ, ಪಕ್ಕ ಬಂದೇ ಬರುತ್ತೆ. ನಮ್ಗೆ ಔಟ್ ಆಫ್ ಖಂಡಿತ ಬೇಕು ಅನ್ನೋರು ಈ 4 ಓದ್ಕೊಂಡು ಹೋಗಿರಿ. 4ಅಲ್ಲಿ 1 ಬರುತ್ತೆ. ಆರಾಮಾಗಿ ಈ ಮಾಡೆಲ್ 20 ಮಾರ್ಕ್ಸ್ ತಗೋಬಹುದು. ಈಗ ಮಾಡೆಲ್ 4 ಹೋಗೋಣ. ನ್ಯಾನೋ ಮೆಟೀರಿಯಲ್ಸ್ ಮೇಲೆ ಸೈಜ್ ಡಿಪೆಂಡೆಂಟ್ ಪ್ರಾಪರ್ಟೀಸ್, ಇದು ಅಷ್ಟೇ ಹೇಳಿದ್ ನಾನು. ಎಲ್ಲ ಮಾಡೆಲ್ ಅಲ್ಲಿ ಫಸ್ಟ್ ಒಂದು ಪಕ್ಕ ಫಿಕ್ಸ್ ಕ್ವಶನ್ ಆಗಿರುತ್ತೆ. ನಿಮ್ಗೆ ಅಕಸ್ಮಾತ್ ಪಾಸ್ ಆಗಕ್ ಕಷ್ಟ ಇದೆ ನಂಗೆ ಅಂದ್ರೆ ಎಲ್ಲರೂ ಸೇರಿಬಿಟ್ಟು ಫಸ್ಟ್ ಕ್ವಶನ್ ಓದ್ಕೊಂಡು ಹೋಗ್ಬಿಟ್ರಿ. ಈ ಕ್ವಶನ್ ನೋಡ್ಬೋದು, 7th ಕ್ವಶನ್ ಮಾಡ್ತಿರೋದು ನಾನು. 7th ಅಲ್ಲಿ ಪಕ್ಕ ಫಿಕ್ಸ್ ಕ್ವಶನ್ ನ್ಯಾನೋ ಮೆಟೀರಿಯಲ್ಸ್. ಇದ್ರಿಗೆ ಆನ್ಸರ್ಸ್ ಬೇಕು ಅಂದ್ರೆ ಕೆಳಗಡೆ ಕಮೆಂಟ್ ಮಾಡಿ, ಆಯ್ತಾ. ಇದು ಪಕ್ಕ ಕ್ವಶನ್ ಆಗಿರುತ್ತೆ. ಸೈಜ್ ಡಿಪೆಂಡೆಂಟ್ ಪ್ರಾಪರ್ಟೀಸ್ ನ್ಯಾನೋ ಮೆಟೀರಿಯಲ್ಸ್. ಎಕ್ಸ್ಪ್ಲೈನ್ ದ ಸಿಂಥಸಿಸ್ ಆಫ್ ನ್ಯಾನೋ ಮೆಟೀರಿಯಲ್ಸ್ ಬೈ ಸೋಲ್ಜರ್ ಮೆಥಡ್ ಮತ್ತೆ ಪ್ರೊವೆಸ್ಟಿಕೇಟ್ ಮತ್ತೆ ಆಪ್ಟಿಕಲ್ ಡಿವೈಸಸ್, ಆಪ್ಟೋ ಎಲೆಕ್ಟ್ರಾನಿಕ್ ಡಿವೈಸಸ್ ಇದೆ. ಇವೆರಡು ಸೋಲ್ಜರ್ ಮೇ ಬಿ ಬರ್ಬೋದು, ಸೋಲ್ಜರ್ ಬರುತ್ತೆ ಪಕ್ಕ. ಇವೆರಡರಲ್ಲಿ ಒಂದು ಪಕ್ಕ ಬಂದೇ ಬರುತ್ತೆ. ಇದು ಫಸ್ಟ್ ಒಂದು ಫಿಕ್ಸ್ ಬಿಡಿ, ಇದೇ ಬರುತ್ತೆ ನನ್ನ ಎಕ್ಸಾಮ್ ಅಲ್ಲಿ. ಇವೆರಡರಲ್ಲಿ ಒಂದು ಬರುತ್ತೆ, ನೋಡ್ಕೊಂಡು ಹೋಗ್ರಿ. ಸೋಲ್ಜರ್ಲೇ ಬರ್ಬೋದು, ಸೋಲ್ಜರ್ ಬರುತ್ತೆ. ಆದ್ರೂ ಕೂಡ ಇದನ್ನು ಕೂಡ ಒಂದ್ಸರಿ ನೋಡ್ಕೊಂಡು ಹೋಗ್ರಿ. ಏನಿಲ್ಲ, ಇದ್ರ ಡಯಾಗ್ರಾಮ್ ಇದೆ. ಡಯಾಗ್ರಾಮ್ ಮೈನ್ ಇಂಪಾರ್ಟೆಂಟ್. ಮತ್ತೆ ಅದ್ರ ಈಕ್ವೇಶನ್ಸ್ ಇಲ್ಲಾಂದ್ರೆ ರಿಯಾಕ್ಷನ್ಸ್ ಏನಿರುತ್ತೆ ಅದು ಇಂಪಾರ್ಟೆಂಟ್. ಬ್ಯಾಟ್ರೀಸ್ ಅಲ್ಲಿ ಈಕ್ವೇಶನ್ಸ್ ರಿಯಾಕ್ಷನ್ಸ್ ಫಸ್ಟ್ ಮೈನ್ ಆಗಿ ಬರೀರಿ, ಮತ್ತೆ ಡಯಾಗ್ರಾಮ್, ಆಯ್ತಾ. ಇವಾಗ ಡಿಸ್ಕ್ರೈಬ್ ಸಿಂಥಸಿಸ್ ಆಫ್ ನ್ಯಾನೋ ಮೆಟೀರಿಯಲ್ಸ್ ಆಫ್ ಪ್ರಿಸಿಪಿಟೇಷನ್ ಮೆಥಡ್. ಇದು ಅಷ್ಟೇ. ಮತ್ತೆ ನ್ಯಾನೋ ಆಪ್ಟಿನೈಸೇಷನ್ ಮತ್ತೆ ನ್ಯಾನೋ ಸೆನ್ಸರ್ಸ್. ಇದು ಪಕ್ಕಾ ಫಿಕ್ಸ್ ಕ್ವಶನ್. ಇದು ಫಿಕ್ಸ್ ಕ್ವಶನ್ ಆಗಿರುತ್ತೆ. ಇದು ಫಿಕ್ಸ್ ಕ್ವಶನ್. ಇದು ಪಕ್ಕ ಓದ್ಕೊಂಡು ಹೋಗಿರಿ. ಬಟ್ ಇದನ್ನ ಸ್ವಲ್ಪ ನೋಡ್ಕೊಂಡು ಹೋಗಿರಿ. ಬಟ್ ಇದೇ ಬರ್ಬೋದು ಜಾಸ್ತಿ. ಈ ಸಿ ಇಂದ ಬಂದ್ಬಿಟ್ಟು 6 ಮಾರ್ಕ್ಸ್ ಬರುತ್ತೆ. ಸಾರಿ, 6 7 ಇದು ಪಕ್ಕ ಫಿಕ್ಸ್. ಇದು 20 ಮಾರ್ಕ್ಸ್ ಆಯ್ತು. 20 ಮಾರ್ಕ್ಸ್ ಆಯ್ತು ನೋಡ್ಕೊಳ್ಳಿ ಇನ್ನೊಂದ್ಸರಿ. ಈ ಸೋಲ್ಜರ್ ಮೆಥಡ್ ಬರುತ್ತೆ. ಇದ್ರಲ್ಲಿ ಪಕ್ಕ ನ್ಯಾನೋ ಮೆಟೀರಿಯಲ್ಸ್ ಮತ್ತೆ ಇದ್ರಲ್ಲಿ ನ್ಯಾನೋ ಸೆನ್ಸರ್ಸ್, ನ್ಯಾನೋ ಮೆಟೀರಿಯಲ್ಸ್ ಮೇಲೆ ಪ್ರಿಸಿಪಿಟೇಟಿವ್ ಮೆಥಡ್. ಇದು ನೋಡ್ಕೊಳ್ಳಿ. ಇವೆರಡು ಓದ್ಕೊಂಡು ಹೋಗಿರಿ. ನಿಮ್ಗೆ ಔಟ್ ಆಫ್ ಔಟ್ ಬೇಕು ಅಂದ್ರೆ ಇವೆರಡು ಓದ್ಕೊಂಡು ಹೋಗಿರಿ. ಇಷ್ಟು ಓದಿದ್ರೆ ಸಾಕು, ನಿಮ್ಗೆ ಔಟ್ ಆಫ್ ಔಟ್ ಸಿಗುತ್ತೆ ಈ ಮಾಡೆಲ್ 4 ಅಲ್ಲಿ. ಈಗ ಮಾಡೆಲ್ 5 ಹೋಗೋಣ. ಮಾಡೆಲ್ 5 ಅಲ್ಲಿ ಹೇಳಕ್ಕಾಗಲ್ಲ, ಜಾಸ್ತಿ ಕ್ವಶನ್ಸ್ ಇದಾವೆ. ನಿಮ್ಗೆ ಕಮೆಂಟ್ ಮಾಡಿ ಬೇಕಾದ್ರೆ ಮಾಡೆಲ್ 5 ಅಲ್ಲಿ ಜಾಸ್ತಿ ಇಂಪಾರ್ಟೆಂಟ್ ಪಕ್ಕ ಕ್ವಶನ್ಸ್ ಬೇಕು ಅಂದ್ರೆ ನಾನು ಹಾಕ್ತೀನಿ. ಯಾಕಂದ್ರೆ ಇದು ಎ ಅಲ್ಲಿರೋದು ಬಿ ಗೆ ಹೋಗುತ್ತೆ, ಬಿ ಅಲ್ಲಿರೋದು ಸಿ ಗೆ ಹೋಗುತ್ತೆ. ಆತರ ಇದೆ ಈ ಕ್ವಶನ್ಸ್. ಇದರಲ್ಲಿ ನೋಡಿ, ಮಾಡೆಲ್ 5 ಹೋಗೋಣ. ಮಾಡೆಲ್ 5 ಅಲ್ಲಿ ಸೆಲೆಕ್ಟಿವ್ ಎಲೆಕ್ಟ್ರೋಡ್ಸ್, ಎಕ್ಸ್ಪ್ಲೈನ್ ದ ಕನ್ಸ್ಟ್ರಕ್ಷನ್ ವರ್ಕಿಂಗ್ ಪ್ರಿನ್ಸಿಪಲ್ ಗ್ಲಾಸ್ ಎಲೆಕ್ಟ್ರೋಡ್ಸ್, ಇದೊಂದು. ಮತ್ತೆ ರೆಫರೆನ್ಸ್ ಎಲೆಕ್ಟ್ರೋಡ್ಸ್ ಮತ್ತೆ ಇವೆರಡು ಒಂದು ಪಕ್ಕ ಬಂದೇ ಬರುತ್ತೆ. ಎರಡೂ ಬರುತ್ತೆ ನಾಳೆ ಎಕ್ಸಾಮ್ಗೆ. ಬಟ್ ಈ 9th ಇರುತ್ತೆ, ಇನ್ನೊಂದು 10th ಇರುತ್ತೆ, ಅಷ್ಟೇ ಡಿಫ್ರೆನ್ಸ್. ಇವೆರಡು ಓದ್ಕೊಂಡು ಹೋಗಿರಿ. ನಿಮ್ಗೆ ಅದಾಗಲ್ಲ ಅಂದ್ರೆ ಪಾಸ್ ಆಗಿ ಬೇಕಂದ್ರೆ ಇದು ಓದ್ಕೊಂಡು ಹೋಗಿ ಸಾಕು. ಸೆಲೆಕ್ಟಿವ್ ಐರನ್ ಎಲೆಕ್ಟ್ರೋಡ್ಸ್ ಓದ್ಕೊಂಡು ಹೋಗಿರಿ ಸಾಕು. ಬಿ ಅಲ್ಲಿ ಎಕ್ಸ್ಪ್ಲೇನ್ ದ ಪ್ರಿನ್ಸಿಪಲ್ಸ್ ಆಫ್ ಇನ್ಸ್ಟ್ರುಮೇಷನ್ ಆಫ್ ಪೊಟೆನ್ಶಿಯೋಮೆಟ್ರಿಕ್, ಎಸ್ಟಿಮೇಷನ್ ಆಫ್ ಐರನ್, ಮತ್ತೆ ಕೊಲೋಮೆಟ್ರಿಕ್ ಅಪ್ಲಿಕೇಶನ್ಸ್, ಮತ್ತೆ ಪ್ರಿನ್ಸಿಪಲ್ಸ್ ಅಪ್ಲಿಕೇಶನ್ ಕಂಡಕ್ಟೋಮೆಟ್ರಿಕ್ ಸೆನ್ಸರ್ಸ್. ನೋಡಿ, ಇದರಲ್ಲಿ ಜಾಸ್ತಿ ಇದಾವೆ. ಇದರಲ್ಲಿ ಯಾವ್ದನ್ನ ಒಂದು ಬರುತ್ಬೋದು, ಓದ್ಕೊಂಡು ಹೋಗಿರಿ ಸುಮ್ಮನೆ. ಇದನ್ನ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ನಾನು ಎಕ್ಸ್ಪ್ಲೈನ್ ದ ಸ್ಟ್ರೆಂತ್ ಆಫ್ ವೀಕ್ ಆಸಿಡ್ ಮತ್ತೆ ಡಿಟರ್ಮಿನ್ ಯೂಸಿಂಗ್ ಕಂಡಕ್ಟೋಮೆಟ್ರಿಕ್ ಸೆನ್ಸರ್ಸ್. ಇದು ಪಕ್ಕ ಫಿಕ್ಸ್ ಕ್ವಶನ್ ಆಗುತ್ತೆ. ಒಂದು ಇಲ್ಲ ಅಂದ್ರೆ ಇಲ್ಲಿ ನ್ಯೂಮರಿಕಲ್ ಕೇಳ್ತಾರೆ. 9th ಸಿ ಅಲ್ಲಿ ನ್ಯೂಮರಿಕಲ್ ಕೇಳ್ತಾರೆ, 10th ಸಿ ಅಲ್ಲಿ ಈ ಕ್ವಶನ್ ಕೇಳ್ತಾರೆ. ಫಿಕ್ಸ್ ಕ್ವಶನ್ಸ್ ಆಗಿರುತ್ತೆ ಅಷ್ಟೇ. ಈ ವಿಡಿಯೋ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ. ನಾವು ಬೇಕಾದ್ರೆ